ಈ ಕ್ಷಣನೇ ನಿನ್ನ ಸಾಯಿಸ್ಬಿಡ್ತಾ ಇದ್ದೆ. ಆದ್ರೆ ಯಾಕೆ ಬಿಟ್ಟಿದ್ದೀನಿ ಅಂತ ಗೊತ್ತಾ? ನಡೆಯೋದನ್ನ ನೀನ್ ನೋಡ್ಬೇಕು. ಅವತ್ತು ನನ್ ಗಂಡನ್ ಕೈಯಲ್ಲೇ ನನ್ಗೆ ಸಮಾಧಿ ಕಟ್ಟಿಸ್ಬೇಕು ಅಂತ ನೋಡ್ದೆ ಅಲ್ವಾ? ಕೋರ್ಟಲ್ಲಿ ನನ್ ಗಂಡನ್ ಮೂಲಕನೇ ನನಗೆ ಗಲ್ ಶಿಕ್ಷೆ ಸಿಗೋ ತರ ಮಾಡ್ದೆ. ಗಲ್ಲು ಶಿಕ್ಷೆ ಘೋಷಿಸಲಾಗುತ್ತೆ. ಆದ್ರೆ ದೇವ್ರು ನನ್ ಕಡೆನೇ ಇದ್ದಾನೆ. ನನ್ ಗಂಡನ್ ಕೈಯಾರೆ ಶಿಕ್ಷೆನ ತಪ್ಸೋ ಹಾಗೆ ಮಾಡ್ದ. ನಿನ್ ಗಲ್ ಶಿಕ್ಷೆ ರದ್ದಾಗಿದೆಯಮ್ಮ. ದೇವಾಂಶೆ ಖುದ್ದಾಗ್ ಜಡ್ಜ್ ಹತ್ರ ಹೋಗಿ ನೀನೇ ವೈದೇಹಿ ಅಂತ ಹೇಳಿದಾನೆ. ಅದೇ ತರಾನೇ ನಾಳೆ ಮತ್ತೆ ನನ್ ಗಂಡನ್ ಪಕ್ಕಾನೇ ಹೋಗಿ ನಿಂತ್ಕೋತೀನಿ. ಇಷ್ಟು ದಿನಗಳ ಕಾಲ ನಿನ್ನಿಂದ ನನ್ನ ಕುಟುಂಬನ ಹೇಗೆ ಕಾಪಾಡ್ಕೋಬೇಕು ಅಂತ ಅಷ್ಟೇ ಯೋಚಿಸ್ತಾ ಇದ್ದೆ. ಆದ್ರೆ ಇವಾಗಿರೋದು ದ್ವೇಷ. ನಿನ್ ಸಾವನ್ನ ನೋಡೋವರೆಗೂ ಅದು ಹೋಗಲ್ಲ. ಯಾವ ಕುಟುಂಬದ ಮುಂದೆ ಮೊಸಳೆ ಕಣ್ಣೀರ್ನ ಹಾಕಿ ನನ್ನನ್ನ ದೂರ ಮಾಡಿದ್ಯೋ ಅದೇ ಕುಟುಂಬದ ಮುಂದೆ ನಿನ್ ಬಂಡವಾಳನ ಬಯಲ್ ಮಾಡಿ ಅವ್ರ ಹತ್ರನೇ ನಿನ್ ಪ್ರಾಣ ತೆಗಿ ಹೋಗಿ ಮಾಡ್ತೀನಿ. ನಿನಗೋಸ್ಕರ ಹುಡುಕೊಂಡು ಬರ್ತಾ ಇರೋ ನಿನ್ ಸಾವ್ಗೋಸ್ಕರ ಕಾಯ್ತಾ ಕ್ಷಣಗಣನೆ ಮಾಡ್ತಾ ಕೂತ್ಕೋ. ಏನ್ ಲೆಕ್ಕ ಇಡೋದು? ಏನ್ ಮಾಡ್ತೀಯಾ? ಸಾಯಿಸ್ತೀಯಾ? ಸಾಯಿಸು. ನೀನ್ ಮಾತ್ರ ಅಲ್ಲ, ನಾನು ಕೂಡ ಸತ್ತು ಬದುಕಿದ್ದೀನಿ. ನಾನು ಸೇಡಿಂದನೇ ಬದುಕ್ತಿದ್ದೀನಿ. ಸೇಡ್ ತೀರಿಸ್ಕೊಳ್ಳದೆ ಸಾಯೋದಿಲ್ಲ. ಏನಂದೆ? ನಿನ್ ಮನೆಯವ್ರ ಮುಂದೆ ನನ್ ಬಂಡವಾಳನ ಬಯಲ್ ಮಾಡಿ ಅವ್ರ ಕೈಲೇ ನೀನ್ ನನ್ ಪ್ರಾಣ ತೆಗೆಸ್ತೀಯಾ? 25 ವರ್ಷ ನಿನ್ ತಾಯಿನ, ಅದೇ ದಶರಥ ರಾಮನ್ ತಂಗಿನ ಚೈನಲ್ಲಿ ಕಟ್ ಹಾಕಿ ಕತ್ಲೆ ಕೋಣಲ್ಲಿ ಬಂಧಿಸಿದ್ದೆ. ನನ್ ಮಗಳನ್ನ ಅವ್ರ ಮನೆಗೆ ಕಳಿಸಿ ಅಲ್ಲೋಲ ಕಲ್ಲೋಲ ಮಾಡಿಸಿದ್ದೆ. ನಿನ್ನ ಬೆಟ್ಟದಿಂದ ತಳಿಸಿ ನಿನ್ ರೂಪನೇ ಬದಲಾಗೋ ಹಾಗೆ ಮಾಡ್ದೆ. ಇಷ್ಟೆಲ್ಲ ಮಾಡಿರೋ ನಾನು ಕಣ್ಣು ಮುಂದೆ ಬಂದ್ರೆ ಯಾರಾದ್ರೂ ಏನ್ ಮಾಡ್ತಾರೆ? ಕಾಣಿಸಿದ ತಕ್ಷಣನೇ ಸಾಯಿಸ್ಬಿಡ್ತಾರೆ. ಆದ್ರೆ ನಾನ್ ಹೇಳಿದ ಕತೆನ ಅವ್ರು ನಂಬಿಕೊಂಡು ಸೊಸೆಗೆ ಶಿಕ್ಷೆ ಆಗೋ ಹಾಗೆ ಮಾಡಿದ್ರು. ಅದು ಈ ಚಂಚಲನ್ ಪವರು. ನನ್ನನ್ನ ಯಾರು ಏನು ಮಾಡೋಕ್ಕಾಗಲ್ಲ. ನಾನೇ ನಿನ್ನನ್ನು, ದಶರಥ ರಾಮನ್ನು, ಇಡೀ ಕುಟುಂಬದವ್ರನ್ನೇ ನಾಶ ಮಾಡ್ತೀನಿ. ನಿನ್ ದೇವಾಂಶನೂ ಕೂಡ. ಸಾಯಿಸ್ತೀಯಾ? ಸಾಯಿಸು. ಸಂತೋಷ, ತುಂಬಾ ಸಂತೋಷ. ಇವಾಗ್ಲೇ ಹೋಗಿ ಈ ವಿಷಯನ ನಮ್ಮ ಮಾವನ ಹತ್ರ ಹೇಳ್ತೀನಿ. ನೀನ್ ಹೇಳಿರೋದಷ್ಟನ್ನು ರೆಕಾರ್ಡ್ ಮಾಡಿದ್ದೀನಿ. ಎಲ್ಲಿ ರೆಕಾರ್ಡ್ ಮಾಡ್ದೆ? ಭಯ ಪಟ್ಯ ಚಂಚಲ? ಹೆದ್ರಲ್ಲ ಅಂತಿದ್ದೆ. ಅಷ್ಟಕ್ಕೂ ನನ್ನ ಹತ್ರ ಫೋನೇ ಇಲ್ಲ. ಆದ್ರೆ ರೆಕಾರ್ಡ್ ಮಾಡ್ದೆ ಅಂತ ಹೇಳ್ತಿದ್ದ ಹಾಗೆ ಎಲ್ಲಿ ನೀನ್ ಮಾಡಿರೋ ತಪ್ಪುಗಳು ಹೊರಗ್ ಬರತ್ತೋ ಅಂತ ಭಯ ಪಟ್ಟೆ. ನೋಡಿದ್ಯಾ, ತಪ್ಪು ಮಾಡಿರೋರು ಯಾವತ್ತಾದ್ರೂ ಭಯ ಪಡ್ಲೇಬೇಕು, ಹೊರಗಡೆಗೆ ಬರ್ಲೇಬೇಕು. ನೀನು ಕೂಡ ಹೊರಗೆ ಬರ್ತೀಯ. ಇಷ್ಟರಲ್ಲೇ ನಿನ್ನ ಬಾಯಲ್ಲೇ ನೀನೇ ಸತ್ಯನ ಒಪ್ಕೊಳ್ಳೋ ಹಾಗೆ ಮಾಡಿ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ನೋಡ್ತಾ ಇರೋ. ಏಯ್, ಡ್ರೈವರ್, ಕಾರ್ ನಿಲ್ಸು. ಏಯ್, ಗಾಡಿ ತೆಗಿಯೋ. ಭಯ ಚೆನ್ನಾಗೇ ಇದೆ. ರೆಕಾರ್ಡ್ ಮಾಡಿದೆ ಅಂತ ಹೇಳ್ತಿದ್ದ ಹಾಗೆ ಚೆನ್ನಾಗೇ ಹೆದರ್ಕೊಳ್ತಿದ್ದಾಳೆ. ಈ ಭಯ ಸಾಕು ಇವಳನ್ನ ಇನ್ ಮುಂದೆ ಹೆದರ್ಸೋದಕ್ಕೆ.
ಏನಾಯ್ತು ಕಂದ? ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕಮ್ಮ, ನೋಡ್ತೀನಿ ರೀ. ಅಮ್ಮ, ಏನೋ ಪ್ರಾಬ್ಲಮ್ ಆಗಿರೋಗಿದೆ. ಹತ್ರದಲ್ಲಿ ಮೆಕ್ಯಾನಿಕ್ ಯಾರಾದರೂ ಇದಾರ ನೋಡ್ಕೊಂಡು ಬರ್ತೀನಿ. ಹಾಂ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕಾರ್ ಮೆಕ್ಯಾನಿಕ್ ಯಾರಾದರೂ ಇದ್ದಾರೆ? ಅಲ್ಲಿದ್ದಾರೆ. ಹೌದಾ? ಹಾಂ, ಹೌದು. ಹೋಗಿ ಬಂದ್ಬಿಡ್ತೀನಮ್ಮ. ನೀವು ಕೂತೀರಿ ಕಾರಲ್ಲೇ. ಅಲ್ಲಿ ನೋಡಿ, ಅಲ್ಲೇ ಇದೆ ಕಾರು. ಒಂದ್ಸಲ ನೋಡಿ ಏನಾಯ್ತು. ಸರಿ ಸರ್. ಹೊಟ್ಟೆಲಿ ಹುಟ್ಟಿರೋ ಮಗ ನಾನು. ನನ್ನನ್ನು ಒಂದು ಮಾತು ಕೂಡ ಆಡಿಸ್ಲಿಲ್ಲ. ಹೇಗೆ ಇಗ್ನೋರ್ ಮಾಡ್ತಾ ಇದ್ದಾರಲ್ಲ. ಅಂದರೆ ಇವರೆಲ್ಲ ನನ್ನ ಫ್ಯಾಮಿಲಿಯವರಂತಾಯ್ತು. ಹಲೋ, ನಾನು ಹೇಳಿದ್ದು ಕಾರ್ ನೋಡೋದಕ್ಕೆ. ಬೇಗ ನೋಡಿ. ನೋಡ್ತೀನಿ ಸರ್. ಸೆಟ್ ಆಯಿತು ಸರ್. ಏನೂ ಆಗಿರಲಿಲ್ಲ, ಜಸ್ಟ್ ಓವರ್ ಹೀಟ್ ಆಗಿತ್ತು ಅಷ್ಟೇ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಹಾಂ, ತುಂಬ ಥ್ಯಾಂಕ್ಸ್ ರೀ. ಪರವಾಗಿಲ್ಲ ಬಿಡಿ. ಏನು ನೀವು ಫ್ರೀ ಸರ್ವಿಸ್ ಏನಾದರೂ ಕೊಡ್ತಾ ಇದ್ದೀರಾ? ಎಲ್ರಿಗೂ ಅಲ್ಲ, ನನ್ನ ಫ್ಯಾಮಿಲಿ ಹತ್ರ ನಾನು ದುಡ್ಡು ತಗೊಳ್ಳೋದ. ಏನು ಹೇಳಿದೆ? ಅದೇ ಸರ್, ಕಾರಲ್ಲಿ ಯಾರಾದ್ರು ಫ್ಯಾಮಿಲಿ ಹೋಗ್ಬೇಕಾದ್ರೆ ಆಗ ಕಾರೇನಾದ್ರು ಕೆಟ್ಟರೆ ನಾನು ದುಡ್ಡು ತಗೊಳ್ಳಲ್ಲ ಅಂದೆ. ಪರವಾಗಿಲ್ಲ, ತಗೋ. ಅಯ್ಯೋ, ಇದು ಚಿಕ್ಕ ಕೆಲಸ ಅಲ್ವಾ, ಇರಲಿ ಬಿಡಿ. ಸರಿ, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಬಿಡಿ. ಏನು? ನಿಮಗೋಸ್ಕರನೇ ಮನೆ ಹತ್ರ ಹೋಗ್ತಿದ್ದೆ ರೀ. ಗೊತ್ತಿಲ್ದ ಹಾಗೆ ನೀವೇ ಇಲ್ಲಿ ಸಿಕ್ಕಿದ್ರಿ. ಫ್ಯಾಮಿಲಿ ಪೂರ್ತಿ ಇಲ್ಲೇ ಇದ್ದೀರಾ. ಎಲ್ಲಿಗೆ ಹೊರಡ್ತಾ ಇದ್ದೀರಾ ರೀ? ಫಂಕ್ಷನ್ ಏನಾದರೂ ಇತ್ತಾ? ಏಯ್, ಎಲ್ಲಿಗೆ ಹೋದ್ರೆ ನಿನಗೇನು? ಮತ್ತೆ ದೇವಾಂಶಿ ಹಿಂಸೆ ಮಾಡ್ಬೇಡ ಅಂತ ಹೇಳಿದ್ರು ಅಲ್ವೋ? ಇಳಿ ಇಳಿ. ಏಯ್, ಈಗ ಮಧ್ಯದಲ್ಲಿ ನಿಂದೇನೆ ಡೆಲ್ಲಿ ಹುಡುಗಿ? ಕೋರ್ಟ್ ಕೇಸ್ ಮುಗೀತು ತಾನೆ? ಇನ್ನೂ ವಾಪಸ್ ಡೆಲ್ಲಿಗೆ ಹೋಗ್ಲಿಲ್ವಾ? ಇಲ್ಲಿ ನೀನ್ ಯಾವ ಉದ್ದೇಶದಿಂದ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ನನ್ನ ಮಾತು ಕೇಳು, ಹಾಯಾಗಿ ಡೆಲ್ಲಿಗೆ ಹೊರಟೋಗು. ಅಲ್ಲೇ ನಿನ್ನ ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡು. ಇಲ್ಲ ಅಂದ್ರೆ ಮಧ್ಯದಲ್ಲಿ ಶುರು ಆಗೋ ಸಂಬಂಧ ಮಧ್ಯದಲ್ಲೇ ಮುರಿದು ಹೋಗುತ್ತೆ.
ಆಮೇಲೆ ಸುಮ್ನೆ ಅಳ್ತೀಯ. ಇಲ್ಲೋಣಮ್ಮ, ಅವಳು ನನ್ನ ಮೊಮ್ಮಗಳ ತರ, ಅವಳು ಇಲ್ಲೇ ಇರ್ತಾಳೆ. ಅದನ್ನ ಕಟ್ಕೊಂಡು ನಿನಗೇನು? ಇಲ್ಲಿ ನೋಡಿ ಅಜ್ಜಿ, ಯಾರು ಏನಂದ್ರೂ ಪರವಾಗಿಲ್ಲ, ನೀವ್ ಮಾತ್ರ ಏನೇನೋ ಮಾತಾಡ್ಬೇಡಿ. ನಾನ್ ಜಾನಕಿಯಾಗಿ ಬದ್ಲಾಗಿ ನಿಮ್ ಹತ್ರ ಬಂದ್ರೆ ಯಾರು ಗುರ್ತ್ ಹಿಡಿದೇ ಹೋದ್ರು ನಮ್ ಮಧ್ಯ ಏನೋ ಸಂಬಂಧ ಇದೆ ಅಂತ ಗುರ್ತ್ ಹಿಡಿದಿದ್ದು ನೀವೇ. ಈಗ ನೀವು ಕೂಡ ನನ್ ವೈದೇಹಿನೇ ಅಲ್ಲ ಅಂದ್ರೆ ಹೇಗೆ? ಅಷ್ಟಕ್ಕೂ ಈ ಡೆಲ್ಲಿ ಹುಡುಗಿ ನಿಮಗೆ ಯಾವಾಗ ಮೊಮ್ಮಗಳು ಆಗೋಗ್ಬಿಟ್ಲು ಅಜ್ಜಿ? ಇದೇ ತರ ಶ್ರವಂತಿನೂ ಹತ್ರ ಸೇರಿಸಿ ಮೊಮ್ಮಗಳು ಅಂತಂದ್ರಿ, ಏನಾಯ್ತು? ನೀವ್ ಮತ್ತೆ ಇಂಥವ್ರನ್ನೆಲ್ಲ ಸೇರಿಸ್ಕೊಳ್ಬೇಡಿ ಅಜ್ಜಿ. ಆಮೇಲೆ ಸುಮ್ನೆ ನಡಿಬಾರ್ದು ನಡೆದ್ರೆ ಕಷ್ಟ ಪಡ್ತೀರಾ. ಶ್ರವಂತಿ ಬಗ್ಗೆ ಕೂಡ ತಿಳ್ಕೊಂಡಿದ್ಯಾ? ಒಟ್ನಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ರ ಬಗ್ಗೆ ತಿಳ್ಕೊಂಡ್ ಬಂದಿರೋ ಹಾಗಿದೆ. ಅಷ್ಟಕ್ಕೂ ಶ್ರವಂತಿಗೆ ಹೋಲಿಸ್ಬೇಕಾಗಿರೋದು ಅಖಿಲನಲ್ವೇ, ನಿನ್ನನ್ನ. ಅವಳು ಕೂಡ ನಿನ್ ಹಾಗೆ ಇಲ್ದಿರೋ ಸಂಬಂಧನ ಹುಡ್ಕೊಂಡು ಸೊಸೆ ಆಗೋದಕ್ ನೋಡಿದ್ಲು. ಕೊನೆಗೆ ಅವಳಿಗೆ ಏನಾಯ್ತು ಅಂತಾನೆ ಗೊತ್ತಿಲ್ದಿರೋ ಹಾಗಾಗೋದ್ಲು. ಆದ್ರೆ ನನ್ಗೇನು ಆಗ್ಲಿಲ್ವಲ್ಲ ಅತ್ತೆ, ನೀವೇ ನೋಡಿ. ಇನ್ನೇ ನನ್ಗೆ ನೇಣ್ ಹಾಕೋಷ್ಟ್ರಲ್ಲಿ ನಿಮ್ ಮಗನೇ ಬಂದು ನನ್ನ ಕಾಪಾಡಿದ್ರು ಅಲ್ವಾ? ಕಾಪಾಡಿ ತಪ್ಪು ಮಾಡ್ಬಿಟ್ಟೆ. ನಿನ್ ಫ್ರೆಂಡ್ ಮಾತು ನಂಬ್ಕೊಂಡು ನಿನ್ ಬಗ್ಗೆ ನಿನ್ ಮಗು ಬಗ್ಗೆ ಯೋಚನೆ ಮಾಡ್ದೆ ನೋಡು, ಅದು ತಪ್ಪಾಗಿದೆ. ಇವಾಗ ಇನ್ಮೇಲೆ ನಿನ್ ದಾರಿ ನೀನ್ ನೋಡ್ಕೊ. ನನ್ ಜೀವನಕ್ಕೆ ಮತ್ತೆ ಬರ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಅರ್ಥ ಆಗ್ಲಿಲ್ವಾ? ನಿಮ್ ಜೀವನ ನನ್ ಜೀವನ ಅಂತ ಬೇರೆ ಎಲ್ರಿ ಇದೆ? ಇಬ್ರ ಜೀವನನು ಒಂದೇ ಅಂದನ್ಮೇಲೆ ಬರ್ದೆ ಹೇಗಿರಕ್ಕಾಗತ್ತೆ? ನಾನು ಅವತ್ತೇ ಹೇಳ್ದೆ ನಿಮ್ಗೆ, ಏನೋ ಒಳ್ಳೆ ಕೆಲ್ಸ ಅಂತ ಯೋಚನೆ ಮಾಡ್ದೆ ಮಾಡಿದ್ರಿ. ಈ ವೈಶಾಲಿ ನಾನೇ ವೈದೇಹಿ ಅಂತ ಬಂದ್ರೆ ಏನ್ ಮಾಡ್ತೀರಾ ಅಂತ. ಅಕ್ಕ, ನಿಮ್ಗೆ ಭಾವನ ಚೆನ್ನಾಗಿ ನೋಡ್ಕೊಳ್ಳೋದನ್ ಬಿಟ್ಟು ಬೇರೆ ಎಲ್ಲ ವಿಷಯನೂ ಬೇಕಲ್ವಾ? ನೀವ್ ಏನೇನೋ ಅನ್ಕೊಳ್ತೀರಾ ಪಾಪ. ಏನ್ ನಡೆದಿದೆ ಅನ್ನೋ ವಿಷಯನ್ ಮಾತ್ರ ನೀವ್ ಅರ್ಥ ಮಾಡ್ಕೊಳಲ್ಲ. ಅದು ಹಾಗಲ್ಲಮ್ಮ. ನಿನ್ ಗಂಡನ್ ಸಾಯಿಸಿದ್ರು ಅದೃಷ್ಟದಿಂದ ಪಾರಾದೆ. ಆರೋಗ್ಯ ಸರಿ ಇಲ್ದಿರೋ ಮಗಳಿದಾಳೆ ಅಂದ್ರು. ನಿನ್ ಮಗಳನ್ನ ನೋಡ್ಕೊಳ್ಳೋದ್ ಬಿಟ್ಟು ಯಾಕಮ್ಮ ನಿನ್ಗಿದೆಲ್ಲ? ಇಷ್ಟಕ್ಕೂ ನಿನಗೇನ್ ಬೇಕಮ್ಮ? ನನ್ ಜೀವನ ನನಗ್ ಬೇಕು ಮಾವನವ್ರೆ. ನನ್ ಗಂಡ ನಂಗ್ ಬೇಕು. ನನ್ ಕುಟುಂಬ ನನಗ್ ಬೇಕು. ಸಾಕು ವೈಶಾಲಿ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ಹೊರಟು ಹೋಗು. ಈಗ ಮಧ್ಯದಲ್ಲಿ ವೈಶಾಲಿ ಎಲ್ಲಿಂದಾರಿ ಬಂದ್ಲು? ಅಷ್ಟಕ್ಕೂ ಏನಾಯ್ತು ನಿಮ್ಗೆ? ಅಕ್ಕಪಕ್ಕ ಎಲ್ಲೇ ಇದ್ರು ಕೂಡ ಅಗರ್ಬತ್ತಿ ಅಗರ್ಬತ್ತಿ ಅಂತ ಹುಡ್ಕೊಂಡ್ ಬರ್ತಾ ಇದ್ರಿ ಅಲ್ವಾ? ಇವಾಗ ಯಾಕೆ ಗುರ್ತು ಹಿಡಿತಾ ಇಲ್ಲ ನೀವ್ ನನ್ನ? ಯಾಕೆ ಅಂದ್ರೆ ನೀನ್ ನನ್ನ ಅಗರ್ಬತ್ತಿ ಅಲ್ಲ, ಅದಕ್ಕೆ. ಹಲೋ ಅಗರ್ಬತ್ತಿ. ನೀವ್ ನಂಬಿರೋ ಸುಳ್ಳುಗಳು ಕಾರಣಗಳು ಎಲ್ಲ ಸೇರಿ ನೀವು ನನ್ನನ್ನೇ ಗುರ್ತು ಹಿಡಿದೇ ಇರೋ ಹಾಗೆ ಮಾಡ್ಬಿಟ್ಟಿದೆ. ಆದ್ರೆ ಒಂದ್ ವಿಷಯ ಹೇಳ್ತಿದ್ದೀನಿ, ನೀವ್ ಎಷ್ಟೇ ಇಲ್ಲ ಅಂದ್ರೂ ನನ್ನನ್ ಮಾತ್ರ ದೂರ ಮಾಡಕ್ಕಾಗಲ್ಲ. ತಲೆ ಕೆಟ್ಟೋಳ್ತರ ಆಡ್ಬೇಡ ನೀನು. ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಮತ್ತೆ ನನ್ನ ಕಣ್ಮುಂದೆ ಬಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೆತ್ತು ಮಗನ ನೋಡಿದ್ರೆ ಹೆತ್ಕರಳು ಸ್ಪಂದಿಸುತ್ತೆ ಅಂತಾರೆ. ನೀವೊಂದು ಸ್ವಲ್ಪನೂ ಅಲ್ಲಾಡ್ಲೇ ಇಲ್ವಲ್ಲಮ್ಮ. ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನ ಅಮ್ಮ ಅಂತ ಕರೆಯೋ ಪುಣ್ಯ ನನಗಿಲ್ಲ. ನಿನ್ನ ಜೊತೆ ಇರೋ ಹಕ್ಕು ನನಗಿಲ್ಲ. ಯಾಕೆ ಹಾಗಂದೆ? ನನ್ನ ಫ್ಯಾಮಿಲಿ ನೋಡಿದೆ ಇವತ್ತು. ಹೌದಾ? ಮಾತಾಡಿದ್ಯಾ? ಅವ್ರೇನು ಅನ್ಲಿಲ್ವಾ? ಏನಂತಾರೆ? ಅವ್ರಿಗೆ ನಾನು ಯಾರೋ ಗೊತ್ತಿಲ್ಲ ಅಲ್ವಾ? ಮಾತಾಡ್ಬೇಕಾದವ್ರೆ ಮಾತಾಡ್ತಿಲ್ಲ. ಇನ್ನು ಬೇರೆಯವ್ರು ಮಾತಾಡಿದ್ರೆ ಯಾರೋ ಹೊರಗ್ನವ್ರು ಮಾತಾಡ್ದಂಗೆ ಅನ್ಸುತ್ತೆ ಅಲ್ವಾ? ಮತ್ತೆ ನೀವ್ಯಾಕೆ ಹೇಗಿದ್ದೀರಾ? ನನಗೂ ನನ್ನ ಫ್ಯಾಮಿಲಿಯವ್ರು ಸಿಕ್ಕಿದ್ರು. ಹೌದಾ? ಏನಂದ್ರು? ನೀವೇ ವೈದೇಹಿ ಅಂತ ಒಪ್ಕೊಂಡ್ರೋ ಇಲ್ವೋ? ಒಪ್ಕೊಂಡ್ರೆ ನಾನು ಇಲ್ಲಿಗೆ ಯಾಕೆ ಬರ್ತಿದ್ದೆ? ನೀನ್ ಮಾಡಿರೋ ಈ ಸಹಾಯಕ್ಕೆ ನಾನು ನನ್ನ ಗಂಡ ಇಬ್ರು ನಿನ್ ಹತ್ರ ಬಂದು ನಿನ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಏನೋ ಈ ಬಂದ ಯೋಚನೆ ಮಾಡಿದ್ರೆ ಕೆಲವೊಂದ್ಸಲ ಆಶ್ಚರ್ಯ ಅನ್ಸುತ್ತೆ.
ಕೆಲವೊಂದ್ಸಲ ನೋವು ಆಗುತ್ತೆ. ಎಲ್ಲ ಅರ್ಹತೆ ಮತ್ತೆ ಹಕ್ಕು ಇದ್ದು ಒಂದು ಸಂಬಂಧಕ್ಕೋಸ್ಕರ ಹೋರಾಡೋದು ಅಂತಂದ್ರೆ ಅದಕ್ಕಿಂತ ದುರದೃಷ್ಟ ಇನ್ನೇನಿದೆ ಹೇಳಿ? ದುರದೃಷ್ಟನ ಅದೃಷ್ಟ ಆಗಿ ಬದಲಾಯಿಸೋದು ಒಂದು ಹೋರಾಟ ಮಾತ್ರನೇ. ನಮ್ಮ ಸಂಬಂಧಗಳಿಗೋಸ್ಕರ ನಾವೇ ಹೋರಾಡಬೇಕು. ಇಲ್ಲ ಅಂದ್ರೆ ಹೀಗೆ ಇಡೀ ಜೀವನ ದುರಾದೃಷ್ಟವಂತರು ಅಂತ ಅನ್ಕೊಂಡು ಬದುಕಬೇಕಾಗತ್ತೆ. ಹೋರಾಡೋಣ. ಹೌದು, ನೀನ್ ಅವನ್ನ ಇಷ್ಟಪಡ್ತಾ ಇದೆಯಲ್ವಾ? ಒಂದ್ ಮಾತು ಹೇಳ್ಬೇಕಂದ್ರೆ ವೈದೇಹಿ ಕೊರತೆನ ನೀನ್ ತುಂಬಿದೆ. ಅಜ್ಜಿಗೆ ದೇವಾಂಶ್ ಜೊತೆ ನನ್ನ ಮದುವೆ ಮಾಡಿಸ್ಬೇಕು ಅಂತಿದೆ. ಆದರೆ ಈ ದೇವಾಂಶ್ ಕಡೆಯಿಂದ ಯಾವುದೇ ರೀತಿ ಕ್ಲೂನೂ ಇಲ್ಲ. ಈಗ ನನ್ನ ಮನಸ್ಸಿನ ಮಾತನ್ನು ಹೇಳಿದ್ರೆ ಹೇಗೆ ರೆಸ್ಪಾಂಡ್ ಮಾಡ್ತಾನೋ ಗೊತ್ತಿಲ್ಲ. ಆದರೂ ಈಗ ನಾನು ದೇವಾಂಶ್ನ ಕನ್ವಿನ್ಸ್ ಮಾಡೋದು ರಾಂಗ್ ಪ್ರಾಸೆಸ್ ಆಗುತ್ತೆ. ಒಂದ್ಸಲ ಮಾತಾಡಿದ್ಮೇಲೆ ಎಂಗೇಜ್ಮೆಂಟ್ ಆಗೋಗ್ಬೇಕು. ಅದಾದ ತಕ್ಷಣ ಮದುವೆನೂ ನಡೆದು ಹೋಗ್ಬೇಕು. ಇದೆಲ್ಲ ದೊಡ್ಡೋರಿಂದ ಮಾತ್ರ ಸಾಧ್ಯ. ಇದು ಅಜ್ಜಿಯಿಂದ ಸಾಧ್ಯ ಆಗುತ್ತೆ. ಅಜ್ಜಿ ಹಿಂದೆ ನಿಂತು ಅವ್ರನ್ನ ಸ್ವಲ್ಪ ಪುಷ್ ಮಾಡಬೇಕು. ಎಸ್, ಇಂದು ಅಜ್ಜಿ ಬಾಮ ಕೂತ್ಕೋ. ನಿಮ್ಮ ಮೊಮ್ಮಗ ಎಲ್ಲಿ? ನನ್ನ ಕೇಳಿದ್ರೇನಮ್ಮ, ಯಾವಾಗ್ಲೂ ಅವನ ಮೇಲೆ ದೃಷ್ಟಿ ಇಡು ಅಂತ ನಿಂಗೆ ಅವತ್ತೇ ಹೇಳಿದ್ದೆ ಅಲ್ವಾ? ನಾನು ಎಷ್ಟೊತ್ತು ಅಂತ ಕಾಯ್ತಿರಕ್ಕಾಗತ್ತೆ ಅಜ್ಜಿ? ಎಷ್ಟೊತ್ತು ಅಂತ ಲೆಕ್ಕ ಹಾಕಿದ್ರೆ ಹೇಗಮ್ಮ? ನೀನ್ ಅವನ ಮೇಲೆ ಆಸೆ ಇಟ್ಕೊಂಡಿದ್ಯಾ ಅಂದ್ಮೇಲೆ ಜೀವನ ಪೂರ್ತಿ ನೀನ್ ಕಾಯ್ಬೇಕು. ಕಾಯೋದಿಲ್ವಾ? ನೀವೇನೋ ಆಸೆ ಇಟ್ಕೊಂಡಿದ್ದೀರಾ. ಅದ್ರಲ್ಲಿ ನಿಮ್ಮ ಮೊಮ್ಮಗನ್ ನೋಡಿದ್ರೆ ಯಾವಾಗ ಅಮೆರಿಕಾಗ್ ಹೊರಡ್ಲಿ ಅಂತ ಕಾಯ್ತಿದ್ದಾನೆ. ಅಮೆರಿಕಾಗ? ಅದು ಆಗ. ಈಗ ಅಂತ ಯೋಚನೆ ಯಾವುದೂ ಇಲ್ಲ. ಯಾಕಿಲ್ಲ? ಯಾರ ಜೊತೆನೋ ಮಾತಾಡ್ತಾ ಇದ್ದದನ್ನ ಕೇಳಿಸ್ಕೊಂಡೆ. ಬರೋ ತಿಂಗಳು ಹೋಗಕ್ ಪ್ಲಾನ್ ಮಾಡ್ತಿದ್ದಾನಂತೆ. ಅವನೆಲ್ಲಿ ಹೋಗ್ತಾನೆ? ಅವಾಗ ಅವನು ಇಲ್ಲೇ ಇದ್ದಿದ್ರೆ ವೈದೇಹಿ ನೆನಪಾಗ್ತಾಳೆ. ಈ ಪರಿಸರದಿಂದ ದೂರ ಹೋದ್ರೆ ಅವಳನ್ನ ಮರಿಬಹುದು ಅಂತ ಹಾಗೆ ಯೋಚನೆ ಮಾಡಿದ್ವಿ. ಆದ್ರೆ ಈಗ ಅದರ ಅಗತ್ಯನೇ ಇಲ್ಲ. ನೀನ್ ಬಂದ್ಮೇಲೆ ವೈದೇಹಿ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಆಗಿದೆ. ಈ ಲಾಯರ್ ಈ ಮುದ್ಕಿ ಹತ್ರ ಏನ್ ಮಾತಾಡ್ತಿದ್ದಾಳೀಗ? ಆ ಥರ ನೀವ್ ಫೀಲ್ ಮಾಡ್ತಿದ್ದೀರಾ. ದೇವಾಂಶ್ಗೂ ಫೀಲ್ ಆಗ್ಬೇಕಲ್ವಾ? ಇದೇ ಥರ ಯಾವತ್ತೂ ಒಂದಿನ ದೇವಾಂಶ್ ಅಮೆರಿಕಾಗ್ ಹೊರಟೋದ್ರೆ ನಾನಿಲ್ಲೇ ಕಾಯ್ತಿದ್ರೆ ಏನು ಉಪಯೋಗ ಹೇಳಿ ಅಜ್ಜಿ? ಅದಕ್ಕಿಂತ ಮೊದಲೇ ನಾನಿಲ್ಲಿಂದ ಹೊರಟು ಹೋಗೋದೇ ಒಳ್ಳೇದಲ್ವಾ? ಏನ್ ಮಾತಾಡ್ತಿದ್ಯಾ? ಸುಮ್ನಿರು. ನೀನ್ ಎಲ್ಲೂ ಹೋಗೋ ಹಾಗಿಲ್ಲ. ಅವನು ಎಲ್ಲಿಗೂ ಹೋಗೋದಿಕ್ ಬಿಡಲ್ಲ. ಮೊದ್ಲು ನಿಮ್ಮಿಬ್ರು ಎಂಗೇಜ್ಮೆಂಟ್ ಮಾಡಿಸಿದ್ರೆ ಆಗ ಯಾರು ಎಲ್ಲಿಗೂ ಹೋಗದೆ ಇಲ್ಲೇ ಇರ್ಬೇಕಾಗತ್ತೆ. ಎಂಗೇಜ್ಮೆಂಟಾ? ಅಂದ್ರೆ ದೇವಾಂಶ್ಗೂ ಅಖಿಲಂಗೂ ಎಂಗೇಜ್ಮೆಂಟ್ ಮಾಡಿಸ್ಬೇಕು ಅನ್ಕೊಂಡಿದ್ದಾಳೆ ಮುದ್ಕಿ. ಅದಕ್ಕೆಲ್ಲ ಈಗ ದೇವಾಂಶ್ ಒಪ್ಕೋತಾನ? ಯಾಕೆ ಒಪ್ಕೊಳ್ಳಲ್ಲ? ವೈದೇಹಿ ಇಲ್ಲ ಅಂತ ಜೀವನದ ಕೊನೆವರೆಗೂ ಹೀಗೆ ಒಂಟಿಯಾಗಿ ಇರ್ತಾನ? ಇಲ್ಲ ಅಲ್ವಾ? ಯಾರೋ ಒಬ್ರನ್ನ ಮದ್ವೆ ಆಗೋ ಬದ್ಲು ಚೆನ್ನಾಗ್ ಗೊತ್ತಿರೋ, ಅರ್ಥ ಮಾಡ್ಕೊಂಡ್ರು ನಿನ್ನನ್ ಮದ್ವೆ ಆದ್ರೆ ಅವನು ಚೆನ್ನಾಗಿರ್ತಾನೆ, ಈ ಕುಟುಂಬನೂ ಚೆನ್ನಾಗಿರುತ್ತಲ್ವಾ? ಏನಂತೀಯಾ? ಎಲ್ಲ ನಿಮ್ಮಿಷ್ಟ ಅಜ್ಜಿ. ಅಬ್ಬಾ, ಏನೋ ಇವಳಿಗೆ ಇಷ್ಟ ಇಲ್ಲ ಅನ್ನೋ ಹಾಗೆ ನಿಮ್ಮಿಷ್ಟ ಅಂತೆ. ಇಷ್ಟಕ್ಕೂ ಈ ಐಡಿಯಾ ಬರೋ ಹಾಗೆ ಇವಳೇ ಮಾಡಿರ್ಬೇಕು. ನನ್ನ ಮುದ್ದು ಅಖಿಲ. ಇನ್ 2 ದಿವಸದಲ್ಲಿ ನನ್ನ ಹುಟ್ಟದಬ್ಬ. ಅವತ್ತೇ ನಿಮ್ಮಿಬ್ಬರಿಗೆ ನಿಶ್ಚಿತಾರ್ಥ ಮಾಡಿಸ್ತೀನಿ. ಇನ್ನು ನಿಮ್ ಮದ್ವೆ ಆದ ಹಾಗೇನೆ. ಥ್ಯಾಂಕ್ಸ್ ಇಂದು ಅಜ್ಜಿ. ಕೈ ಜಾರ್ ಹೋಗಿದ್ದೋನು ಮತ್ತೆ ನನ್ನ ಕೈ ವಶ ಆಗೋ ಹಾಗಿದ್ದಾನೆ. ಹೌದು, ದೇವಾಂಶ್ ಅಖಿಲನ್ನ ಮದ್ವೆ ಮಾಡ್ಕೊಂಡ್ರೆ ನಮಗೆ ಒಳ್ಳೇದಲ್ವಾ? ಈ ವಾಲಿ ಎಲ್ಲೋದ?